ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಬಹಳ ಮುಖ್ಯವಾದಂತಹ ತರಗತಿ ನಮ್ದು. ಯಾಕಂತ ಹೇಳಿದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ಕೊನೆಯ ಹಂತವನ್ನ ನಾವು ಬಂದು ತಲುಪಿದೀವಿ. ಸೊ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನ ಮತ್ತೆ ಎಕ್ಸಾಮ್ ದೃಷ್ಟಿಯಿಂದ ಆ ಬಹಳ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಥೈರಾಯ್ಡ್ ಗ್ರಂಥಿಗಳ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಥೈರಾಯ್ಡ್ ಗ್ರಂಥಿಗಳು. ಸೊ ಅದ್ರ ಬಗ್ಗೆ ಒಂದು ರೀಕ್ಯಾಪ್ ಅಂದ್ರೆ ಹೋದ್ ಕ್ಲಾಸ್ ನಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅದನ್ನ ನೋಡಿ ಲೆಟ್ ಅಸ್ ಕ್ವಿಕ್ಲಿ ವೈಂಡ್ ಅಪ್ ದಿಸ್ ಚಾಪ್ಟರ್. ಓಕೆ, ಸೊ ಮೊದಲನೇದಾಗಿ ನಮ್ಮ ದೇಹದ ಕುತ್ತಿಗೆಯ ಬಳಿ ಶ್ವಾಸನಾಳಕ್ಕೆ ಸಮೀಪದಲ್ಲಿ ಥೈರಾಯ್ಡ್ ಗ್ರಂಥಿಗಳು ಇವೆ. ಈ ಗ್ರಂಥಿಗಳನ್ನ ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನ್ ನ ಉತ್ಪತ್ತಿ ಮಾಡುತ್ತೆ. ಸೊ ಈ ಥೈರಾಯ್ಡ್ ಗ್ರಂಥಿಗಳು ಏನ್ ಮಾಡುತ್ತೆ, ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ಅದು ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಈ ಥೈರಾಕ್ಸಿನ್ ನ ಕೆಲಸ ಏನು ಮೇಡಮ್? ಈಗ ನೋಡಿ, ಥೈರಾಕ್ಸಿನ್ ಎಂಬ ಹಾರ್ಮೋನ್ ಏನಿದೆ ಅದು ಅಯೋಡಿನ್ ಖನಿಜ ಮತ್ತು ಅಮೈನೋ ಆಮ್ಲಗಳಿಂದ, ಅಮೈನೋ ಆಸಿಡ್ ಅಂತ ಕರಿತೀವಿ ಮತ್ತೆ ಅಯೋಡಿನ್ ಮಿನರಲ್ಸ್ ಅಂತ ಕರಿತೀವಿ, ಇದರಿಂದ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈ ಥೈರಾಕ್ಸಿನ್ ಹಾರ್ಮೋನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಜರುಗುವಂತಹ ಚಯಾಪಚಯ ಕ್ರಿಯೆಗಳು, ಚಯಾಪಚಯ ಕ್ರಿಯೆಗಳೇನಿರುತ್ತೆ ಅವುಗಳನ್ನ ವೇಗವನ್ನ ಥೈರಾಕ್ಸಿನ್ ಹಾರ್ಮೋನ್ ವೃದ್ಧಿಗೊಳಿಸುತ್ತೆ. ಮತ್ತು ಈ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನುಗಳು ಮತ್ತು ಕೊಬ್ಬು ಪದಾರ್ಥಗಳ ಚಯಾಪಚಯ ಕ್ರಿಯೆ ನಿಯಂತ್ರಿಸಕ್ಕೆ ನೆರವಾಗುತ್ತೆ. ಇದರಿಂದ ನಮ್ಮ ದೇಹದ ಬೆಳವಣಿಗೆಗೆ ಅಗತ್ಯವಾದ ಸಂತುಲನೆ ಸಿಗುತ್ತೆ. ನಮ್ಮ ದೇಹದಲ್ಲಿ ಉಷ್ಣದ ಉತ್ಪತ್ತಿಯನ್ನು ಕೂಡ ಥೈರಾಕ್ಸಿನ್ ಹೆಚ್ಚು ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇದು ಥೈರಾಕ್ಸಿನ್ ನ ಕಾರ್ಯಗಳು ಏನು ಅನ್ನೋಂಥ ಒಂದು ಪ್ರಶ್ನೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದ್ರೆ ಈ ರೀತಿಯಾದಂತಹ ಆನ್ಸರ್ ನ ಕೊಡ್ತಾ ಹೋಗಬಹುದು. ಇನ್ನು ಇದನ್ನ ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಸಹ ಕರಿತೀವಿ. ನಮ್ಮ ಒಂದು ವ್ಯಕ್ತಿತ್ವ, ಕ್ಯಾರೆಕ್ಟರ್ ಅಂತ ಏನ್ ಕರಿತೀವಿ, ಸೊ ಅದಕ್ಕೂ ಕೂಡ ಈ ಒಂದು ಹಾರ್ಮೋನ್ಗೆ ಸಂಬಂಧ ಇದೆ. ಸೊ ಇದನ್ನ ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ಯಾತಕ್ಕೆ? ಈಗ ಈ ಒಂದು ಹಾರ್ಮೋನ್ ನಮ್ಮ ದೇಹದಲ್ಲಿ ಕೊಬ್ಬು ಅಂದ್ರೆ ಕೊಲೆಸ್ಟ್ರಾಲ್, ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ಗಳ ಚಯಾಪಚಯ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ. ಆದ್ರಿಂದ ಈ ಹಾರ್ಮೋನ್ ದೇಹದ ಸಮತೋಲಿತ ಬೆಳವಣಿಗೆಗೆ ಅಂದ್ರೆ ಬ್ಯಾಲೆನ್ಸ್ಡ್ ಗ್ರೋತ್ ಆಫ್ ದ ಬಾಡಿ ಅದಕ್ಕೆ ಕೊಡುಗೆ ನೀಡೋದ್ರಿಂದ ಇದನ್ನ ನಮ್ಮ ವ್ಯಕ್ತಿತ್ವದ ಹಾರ್ಮೋನ್, ಯಾಕಂದ್ರೆ ಬ್ಯಾಲೆನ್ಸ್ಡ್ ಗ್ರೋತ್ ಆಫ್ ದ ಬಾಡಿ, ಸಮತೋಲಿತವಾದಂತಹ ಬೆಳವಣಿಗೆ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಒಂದು ಬ್ಯಾಲೆನ್ಸ್ಡ್ ಗ್ರೋತ್ಗೆ ಕಾರಣ ಆಗೋದ್ರಿಂದ ಇದನ್ನ ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ಓಕೆ, ಈಗ ಸರಳ ಗಾಯಿಟರ್ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಸೊ ಥೈರಾಕ್ಸಿನ್, ಥೈರಾಯ್ಡ್ ಗ್ರಂಥಿಗಳ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಇದು ನಮ್ಮ ದೇಹದ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತೆ. ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ, ಯಾಕಂದ್ರೆ ನಮ್ಮ ದೇಹದ ಓವರ್ ಆಲ್ ಸಮತೋಲನವನ್ನ ಕಾಪಾಡಿ ಬ್ಯಾಲೆನ್ಸ್ಡ್ ಗ್ರೋತ್ಗೆ ಕಾರಣ ಆಗಿ ದೇಹದಲ್ಲಿ ಉಷ್ಣಾಂಶವನ್ನ ಕೂಡ ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಸರಳ ಗಾಯಿಟರ್ ಬಗ್ಗೆ ತಿಳ್ಕೊಂತಾ ಹೋಗೋಣ. ಸರಳ ಗಾಯಿಟರ್ ಎಂದರೇನು? ಅದು ಹೇಗೆ ಉಂಟಾಗುತ್ತದೆ? ಅದನ್ನು ಗುಣಪಡಿಸುವುದು ಸಾಧ್ಯವಾದ್ರೆ ಹೇಗೆ? ನೋಡಿ, ಥೈರಾಯ್ಡ್ ಗ್ರಂಥಿ ಉಬ್ಬಿಕೊಳ್ಳುವುದರ ಪರಿಣಾಮವಾಗಿ ಕತ್ತಿನಲ್ಲಿ ಊತ ಉಂಟಾಗುವ ಒಂದು ರೋಗ ಸ್ಥಿತಿಗೆ ಸರಳ ಗಾಯಿಟರ್ ಅಂತ ಕರೀತಾರೆ. ಸೊ ಇದು ಒಬ್ಬ ಮನುಷ್ಯನ ದೇಹದ ಕತ್ತಿನ ಭಾಗ ಆದ್ರೆ ಈ ಭಾಗ ನೋಡಿ ಕೆಲವು ಹಿಂಗೆ ರಿಂಕಲ್ಸ್ ಇರುತ್ತೆ, ಅಂದ್ರೆ ಒಂದು ರೀತಿಯಾದಂತ ಉಬ್ಬುವಿಕೆ ಕಾಣ್ತಾ ಇರುತ್ತೆ ಆ ಭಾಗವನ್ನ. ಸೊ ಅದಕ್ಕೆ ಸರಳ ಗಾಯಿಟರ್ ರೋಗ ಸ್ಥಿತಿ ಅಂತ ಕರೀತಾರೆ.
ಈ ಸರಳ ಗಾಯಿಟರ್ ರೋಗವು ದೇಹದಲ್ಲಿ ಅಯೋಡಿನ್ ಕೊರತೆಯಿಂದ ಉಂಟಾಗುತ್ತೆ. ಕ್ಷಮೆ ಇರ್ಲಿ. ಈ ಸರಳ ಗಾಯಿಟರ್ ಅನ್ನುವಂಥ ರೋಗವು ನಮ್ಮ ದೇಹದಲ್ಲಿ ಅಯೋಡಿನ್ ಕೊರತೆಯಿಂದ ಉಂಟಾಗುತ್ತೆ. ಸರಳ ಗಾಯಿಟರ್ನ ಗುಣಪಡಿಸಬಹುದು. ಹೇಗೆ ಅಂತ ಹೇಳಿದ್ರೆ, ಕುಡಿಯುವ ನೀರು ಇಲ್ಲವೇ ಆಹಾರದ ಮೂಲಕ ಅಯೋಡಿನ್ ಸೇವನೆಯಿಂದ. ಅಯೋಡಿನ್ ಸೇವನೆಯಿಂದ ಈ ಸರಳ ಗಾಯಿಟರ್ನ ನಾವು ಗುಣಪಡಿಸ್ತಾ ಹೋಗಬಹುದು. ಈಗ ಈ ಗಾಯಿಟರ್ ಅಥವಾ ಇದನ್ನ ನಾವು ಗಳಗಂಡ ಅಂತ ಸಹ ಕರಿತೀವಿ. ಏನಂತ ಕರಿತೀವಿ? ಗಳಗಂಡ ಅಂತ ಕರಿತೀವಿ. ಈ ಸರಳ ಗಾಯಿಟರ್ ಅಥವಾ ಗಳಗಂಡ ಅನ್ನೋದು ಒಂದು ಸ್ಥಾನಿಕ ವ್ಯಾಧಿಯಾಗಿದೆ. ಅರ್ಥ ಆಯ್ತಾ? ಯಾವ ಪ್ರದೇಶದ ಮಣ್ಣು ಮತ್ತು ನೀರಿನಲ್ಲಿ ಅಯೋಡಿನ್ ಪ್ರಮಾಣ ಬಲು ಕಡಿಮೆ ಇರುತ್ತದೋ ಅಂತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಗಾಯಿಟರ್ ರೋಗವು ಹೆಚ್ಚಾಗಿ ಕಂಡುಬರುತ್ತೆ. ಈಗ ಅದಕ್ಕೋಸ್ಕರ ನೋಡಿ, ಪ್ರೆಗ್ನೆನ್ಸಿಯಲ್ಲಿ ಗರ್ಭಾವಸ್ಥೆಯಲ್ಲಿ ಸ್ತ್ರೀಯರಿದ್ದಾಗ ಥೈರಾಕ್ಸಿನ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್ ಅಂತ ಮಾಡ್ತಾರೆ. ಮತ್ತೆ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಅಯೋಡಿನ್ ಅನ್ನೋದು ಬಹಳ ಕಮ್ಮಿ ಇದ್ದಂತಹ ಪ್ರದೇಶಗಳಲ್ಲಿ ಅಯೋಡಿನ್ ಸಹಿತವಾದಂತಹ ಉಪ್ಪನ್ನ ಸೇವಿಸ್ಬೇಕು, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳನ್ನ ಉಚಿತವಾಗಿ ಕೊಡ್ತಾ ಹೋಗ್ತಾರೆ. ಸೊ ಈ ಗ್ರಾಮೀಣ ದವಾಖಾನೆಗಳಾಗಿರಬಹುದು ಅಥವಾ ಮೆಡಿಕಲ್ ಶಾಪ್ಗಳಾಗಿರಬಹುದು, ಅಲ್ಲೆಲ್ಲ ಉಚಿತವಾಗಿ ಈ ಎಲ್ಲ ಔಷಧಿಗಳನ್ನ ನೀಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಪ್ರಸವದ ಸಮಯದಲ್ಲಿ ಅಂದ್ರೆ ಹೆರಿಗೆಯ ಸಮಯದಲ್ಲಿ ತಾಯಿಗೆ ಕಷ್ಟವಾಗಬಾರದು, ಅದೇ ರೀತಿ ಹುಟ್ಟುವಂತಹ ಮಗುವಲ್ಲಿ ಅಯೋಡಿನ್ ಕೊರತೆ ಅನ್ನೋದು ಇರಬಾರದು. ಸೊ ಗಳಗಂಡ ಅಥವಾ ಸರಳ ಗಾಯಿಟರ್ ಇಂತಹ ಕಾಯಿಲೆಗಳಿಂದ ಅವನ ರಕ್ಷಣೆ ಮಾಡ್ಲಿಕ್ಕೆ ಈ ರೀತಿಯಾಗಿ ಕರೀತಾರೆ. ಇದನ್ನೀಗ ನೀವು ಕೇಳಬಹುದು, ಈ ಗಳಗಂಡವನ್ನ ನಾನು ಆಗ್ಲೇ ಹೇಳ್ದಂಗೆ ಸ್ಥಾನಿಕ ವ್ಯಾಧಿ ಅಂತ ಕರೀತಾರೆ ಅಂತ. ಯಾಕೆ ಇದನ್ನ ಸ್ಥಾನಿಕ ವ್ಯಾಧಿ ಅಂತ ಕರೀತಾರೆ? ಯಾಕೆ ಈ ಹೆಸರು ಬಂತು? ನೋಡಿ, ಇವಾಗ ಯಾವುದೋ ಒಂದು ವಿಷಯವನ್ನ ನೀವು ಕಲಿಬೇಕಾದ್ರೆ ಅರೆ ಬರೆ ಕಲಿಯಕ್ ಆಗಲ್ಲ. ಸೊ ಎಸ್ಪೆಷಲಿ ವೆನ್ ಯು ಆರ್ ಲರ್ನಿಂಗ್ ಸೈನ್ಸ್, ಯು ರಿಕ್ವೈರ್ ದ ಡೀಟೇಲ್ಡ್ ಇನ್ಫಾರ್ಮೇಶನ್, ಅಲ್ವಾ? ನೋಡಿ, ಕೆಲವೊಂದು ಸೀಮಿತ ಭೌಗೋಳಿಕ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳಿಗೆ ಸ್ಥಾನಿಕ ವ್ಯಾಧಿಗಳು ಅಂತ ಕರೀತಾರೆ. ಈಗ ಗಾಯಿಟರ್ ರೋಗವು ನೀರಿನಲ್ಲಿ ಅಯೋಡಿನ್ ಕೊರತೆ ಇರುವ ಬೆಟ್ಟ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಆದ್ರಿಂದ ಗಾಯಿಟರ್ ಅನ್ನ ನಾವು ಸ್ಥಾನಿಕ ವ್ಯಾಧಿ, ಸ್ಥಾನಕ್ಕೆ ಸಂಬಂಧಪಟ್ಟ ವ್ಯಾಧಿ ಆಗಿರೋದ್ರಿಂದ ಸ್ಥಾನಿಕ ವ್ಯಾಧಿ ಅಂತ ಕರಿತೀವಿ. ನಮ್ಮ ಆಹಾರದಲ್ಲಿ ಅಯೋಡಿನ್ ಪ್ರಮಾಣ ಬಹಳ ಕಡಿಮೆ ಇರುವಂತಹ ದುಷ್ಪರಿಣಾಮ ಏನಾಗ್ತಾ ಹೋಗುತ್ತೆ? ದೇಹದ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ದೇಹದಲ್ಲಿ ಅಯೋಡಿನ್ ಕೊರತೆ ಇದ್ದಾಗ ಥೈರಾಕ್ಸಿನ್ ಹಾರ್ಮೋನಿನ ಉತ್ಪಾದನೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಮ ದೇಹ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬು ಪದಾರ್ಥಗಳ ಚಯಾಪಚಯ ಕ್ರಿಯೆ ಹದ ತಪ್ಪುತ್ತೆ. ಅಯೋಡಿನ್ ಕೊರತೆ ಇರುವ ನಮಗೆ ಗಾಯಿಟರ್ ಅಥವಾ ಗಳಗಂಡ ರೋಗ ಬರುವಂತಹ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ಈ ಥೈರಾಯ್ಡ್ ಗ್ರಂಥಿಗಳು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪಾದಿಸೋಕೆ ಅಯೋಡಿನ್ ಅತ್ಯವಶ್ಯಕವಾಗಿ ಬೇಕು. ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬು ಪದಾರ್ಥಗಳ ಚಯಾಪಚಯ ಕ್ರಿಯೆಯನ್ನ ಥೈರಾಕ್ಸಿನ್ ನಿಯಂತ್ರಿಸುತ್ತೆ. ಇದು ದೇಹದ ಸಂತುಲಿತ ಬೆಳವಣಿಗೆ ನಾಗ್ಲೇ ಹೇಳ್ದಂಗೆ ಬ್ಯಾಲೆನ್ಸ್ಡ್ ಗ್ರೋತ್ಗೆ ಅಗತ್ಯ. ನಮ್ಮ ದೇಹದಲ್ಲಿ ಅಯೋಡಿನ್ ಕೊರತೆ ಉಂಟಾದಲ್ಲಿ ಥೈರಾಯ್ಡ್ ಗ್ರಂಥಿ ಊದ್ಕೊಂಡು ನಮ್ಗೆ ಗಾಯಿಟರ್ ರೋಗ ಬರುವ ಸಾಧ್ಯತೆ ಇರುತ್ತೆ. ಅಯೋಡಿನಿಂದ ಸಮೃದ್ಧಗೊಳಿಸಿದ ಉಪ್ಪಿನ ಸೇವನೆಯಿಂದ ಥೈರಾಯ್ಡ್ ಗ್ರಂಥಿಯುಕ್ತ ಕಾರ್ಯನಿರ್ವಹಣೆಯನ್ನ ಖಾತರಿಪಡಿಸ್ಕೊಳ್ಬಹುದು. ಆದ್ರಿಂದ ಅಯೋಡಿನ್ ಯುಕ್ತವಾದಂಥ ಉಪ್ಪು ಅಡಿಗೆಗೆ ಬಳಸೋದನ್ನ ಜನರಲ್ ಆಗಿ ಶಿಫಾರಸು ಮಾಡ್ತಾರೆ. ಇದಿಷ್ಟು ಥೈರಾಯ್ಡ್, ಥೈರಾಕ್ಸಿನ್ ಹಾಗೂ ಸರಳ ಗಾಯಿಟರ್ ಅಥವಾ ಗಳಗಂಡಗಳ ವಿಷಯದ ಕುರಿತು ನಾವು ಕಲ್ತಿದ್ವಿ. ಈಗ ನೆಕ್ಸ್ಟ್ ಪಿಟ್ಯೂಟರಿ ಗ್ರಂಥಿಗಳ ಬಗ್ಗೆ ಕಲಿಯೋಣ. ಪಿಟ್ಯೂಟರಿ ಗ್ರಂಥಿ, ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಏನಿದು ಪಿಟ್ಯೂಟರಿ ಗ್ರಂಥಿ ತಿಳ್ಕೊಳ್ಳೋಣವಾ? ಪಿಟ್ಯೂಟರಿ ಗ್ರಂಥಿ ಅಂತ ಹೇಳಿದ್ರೆ ಏನು?
ನಮ್ಮ ಮಿದುಳಿನ ಕೆಳಭಾಗದಲ್ಲಿ ಅಂದ್ರೆ ಡೌನ್ ಸೈಡ್ ಆಫ್ ದ ಬ್ರೈನ್ ಹೈಪೋಥಲಮಸ್ ನ ಕೆಳಗಡೆ ಇರುವ ಬಟಾಣಿ ಗಾತ್ರದ ನಿರ್ನಾಳ ಗ್ರಂಥಿಗೆ ಗಾತ್ರದ ನಿರ್ನಾಳ ಗ್ರಂಥಿಗೆ ಪಿಟ್ಯೂಟರಿ ಗ್ರಂಥಿ ಅಥವಾ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಪಿಟ್ಯೂಟರಿ ಗ್ರಂಥಿಯ ಬೆಳವಣಿಗೆ ಹಾರ್ಮೋನ್ ಜೊತೆಗೆ ACTH, ಥೈರಾಯ್ಡ್ ಪ್ರಚೋದಕ ಹಾರ್ಮೋನ್ ಸೇರಿದಂತೆ ಹಲವು ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಕ್ಷಮೆ ಇರ್ಲಿ. ಸೊ ನಾವು ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅಥವಾ ಪಿಟ್ಯೂಟರಿ ಗ್ರಂಥಿ ಬಗ್ಗೆ ಹೇಳ್ತಾ ಇದೆ. ಇದು ಕೂಡ ಹಾರ್ಮೋನ್ ಆಗ್ತಾ ಬರುತ್ತೆ. ಸೊ ಇದನ್ನ ನಿರ್ನಾಳ ಗ್ರಂಥಿ ಅಂತ ನಾವು ಕರಿತೀವಿ. ಅಂದ್ರೆ ನಿರ್ನಾಳ ಗ್ರಂಥಿಗೆ ಪಿಟ್ಯೂಟರಿ ಗ್ರಂಥಿ ಅಂತ ಕರಿತೀವಿ. ಸೊ ಈ ಪಿಟ್ಯೂಟರಿ ಗ್ರಂಥಿ ಸ್ರವಿಸುವಂತಹ ಬೆಳವಣಿಗೆ ಹಾರ್ಮೋನ್ ಏನು ಅಂತ ಹೇಳಿದ್ರೆ ಅದನ್ನ STH ಅಂತ ಕರಿತೀವಿ. ಈ ಪಿಟ್ಯೂಟರಿ ಗ್ರಂಥಿ ಸ್ರವಿಸುವಂತಹ ಬೆಳವಣಿಗೆಯ ಹಾರ್ಮೋನ್ ಅನ್ನ STH ಅಂತ ಕರಿತೀವಿ. STH ಹಾರ್ಮೋನ್ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈ STH ಹಾರ್ಮೋನ್ ಅನ್ನೋದು ನಮ್ಮ ಒಂದು ಶಾರೀರಿಕ ಫಿಸಿಕಲ್ ಗ್ರೋತ್ ಹಾಗೂ ಮಾನಸಿಕ ಮೆಂಟಲ್ ಗ್ರೋತ್ಗೆ ಬಹಳ ಮುಖ್ಯವಾದಂತಹ ಹಾರ್ಮೋನ್ ಆಗ್ತಾ ಹೋಗುತ್ತೆ. ಈ ಹಾರ್ಮೋನ್ ಅನ್ನ ಸ್ರವಿಸೋದು ಯಾವುದು? ಪಿಟ್ಯೂಟರಿ ಗ್ರಂಥಿ ಅಥವಾ ಪಿಟ್ಯೂಟರಿ ಗ್ಲ್ಯಾಂಡ್ ಆಗಿರುತ್ತೆ. ಈಗ ಕೆಲವೊಬ್ಬರ ದೇಹ ಸ್ಥಿತಿಯನ್ನ ನೀವು ನೋಡಿರಬಹುದು. ಅದರಲ್ಲಿ ದೈತ್ಯತೆ ಕಾಣಬಹುದು. ದೈತ್ಯತೆ ಅಂದ್ರೆ ಸಿಕ್ಕಾಪಟ್ಟೆ ದಪ್ಪವಾಗಿರ್ತಾರೆ. ಓಕೆ, ಅಂತವ್ರನ್ನ ನಾವು ಏನಂತ ಕರಿತೀವಿ? ಬಹಳ ಹೆಲ್ದಿ ಆಗಿದ್ದಾರೆ. ಹೆಲ್ದಿ ಅಂದ್ರೆ ತುಂಬಾ ಮೈಕೈ ತುಂಬ್ಕೊಂಡು ಗುಂಡ್ಗುಂಡಾಗಿದ್ದಾರೆ. ಇನ್ನೊಂದಿಷ್ಟು ಜನ ಸ್ಕಿನ್ನಿ ಆಗಿರ್ತಾರೆ. ಕೆಲವೊಂದಿಷ್ಟು ಜನ ಕುಬ್ಜತೆಗೆ ಒಳಗಾಗಿರ್ತಾರೆ. ಕುಬ್ಜತೆ ಅಂತ ಹೇಳಿದ್ರೆ ಬಹಳ ಕುಳ್ಳಾಗಿ ಮೋಟಾಗಿ ಇರ್ತಾರೆ. ಸೊ ಒಂದು ಜೆನೆಟಿಕಲಿ ಹೀಗಾಗಿರುತ್ತೆ. ಸೊ ಜೊತೆಗೆ ಈ ಪಿಟ್ಯೂಟರಿ ಗ್ರಂಥಿಗಳು ಉತ್ಪಾದಿಸುವಂತಹ ಬೆಳವಣಿಗೆ ಹಾರ್ಮೋನಿನ ಅತಿ ಸ್ರವಿಕೆಯಿಂದ ಸಿಕ್ಕಾಪಟ್ಟೆ ಅದರ ಒಂದು ಸ್ರವಿಕೆ ಆದಾಗ ಅಸಾಧಾರಣ ಎತ್ತರ, ಸಿಕ್ಕಾಪಟ್ಟೆ ಉದ್ದ ಇರ್ತಾರೆ. ಮತ್ತೆ ಅದೇ ತರ ಇವುಗಳ ಉತ್ಪಾದಿಸುವಂತಹ ಹಾರ್ಮೋನ್ ಅಲ್ಪ ಸ್ರವಿಕೆ ಆಗಿರೋದ್ರಿಂದ ಸ್ವಲ್ಪ ಸ್ರವಿಕೆ ಆದಾಗ ಬಲು ಕುಳ್ಳರಾಗಿ ಹುಟ್ಟಿರ್ತಾರೆ. ಸೊ ಸಿಕ್ಕಾಪಟ್ಟೆ ಹೈಟ್ ಆಗಿರುವಂತಹ ವ್ಯಕ್ತಿ ನಾವೇನ್ ಅನ್ಕೊಬೇಕು? ಈ ಪಿಟ್ಯೂಟರಿ ಗ್ರಂಥಿ ಅನ್ನೋದು ಅತಿಯಾದಂತಹ ಸ್ರವಿಕೆ ಆಗಿದೆ. ಅದೇ ತರ ತುಂಬಾ ಕುಬ್ಜರಾಗಿರುವಂತಹ ವ್ಯಕ್ತಿಯಲ್ಲಿ, ಕುಳ್ಳರಾಗಿರುವಂತಹ ವ್ಯಕ್ತಿಯಲ್ಲಿ ಆ ಸ್ರವಿಕೆ ಬಹಳ ಕಮ್ಮಿ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಈಗ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಒಂದು ಕ್ವೆಶ್ಚನ್ ಅನ್ನ ಆಯ್ಕೆ ಮಾಡಿದೀವಿ. ಆ ಪ್ರಶ್ನೆ ಹೀಗಿತ್ತು: ಒಬ್ಬ ತರುಣ ಅಂದ್ರೆ ಯುವಕ 7 ಅಡಿ ಎತ್ತರ ಬೆಳೆದಿದ್ದಾನೆ. ಅವನಿಗೆ ಉದ್ದನೆಯ ಕಾಲುಗಳು ಮತ್ತು ಉದ್ದನೆಯ ತೋಳುಗಳು ಇವೆ. ಅವನ ದವಡೆ ಮತ್ತು ಮೂಗು ಸಾಮಾನ್ಯಕ್ಕಿಂತ ಹೆಚ್ಚು ಬೆಳೆದಿದೆ. ಅವನಿಗೆ ಯಾವ ರೋಗ ಇರಬಹುದು? ಈ ರೋಗಕ್ಕೆ ಏನು ಕಾರಣ? ಸೊ ಒಬ್ಬ ಮೇಲೆ ತಿಳಿಸಿದಂತಹ ಎಲ್ಲಾ ಲಕ್ಷಣವುಳ್ಳಂತಹ ವ್ಯಕ್ತಿ ದೈತ್ಯತೆಯ ಸಮಸ್ಯೆಗೆ ಒಳಗಾಗಿದ್ದಾನೆ. ಸಾಮಾನ್ಯಕ್ಕಿಂತ ಹೆಚ್ಚು ಎತ್ತರ ಬೆಳೆಯೋದು ದೈತ್ಯತೆಯ ಪ್ರಮುಖ ಲಕ್ಷಣ. ದೈತ್ಯತೆ ಅಂತ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿಯ ಒಂದು ಬೆಳವಣಿಗೆಯ ಹಾರ್ಮೋನಿನ ಅತಿಯಾದ ಸ್ರವಿಕೆಯಿಂದ ದೈತ್ಯತೆ ಉಂಟಾಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ರೀತಿ ಕಮ್ಮಿ ಸ್ರವತೆ ಇದ್ದಾಗ ಕುಬ್ಜತೆ ಉಂಟಾಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ದ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ನಾವು ಆಂಡ್ರೋಝೋನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ವಿಜ್ಞಾನ ಹೇಗೆ ಅಂತ ಅಂದ್ಬಿಟ್ಟು ಜನರಲ್ ಆಗಿ ಇಂಥ ಸಮಸ್ಯೆಗಳು ಮುಂಚೆ ನೋಡಿದಾಗ ನಮ್ಗೆ ಅದ್ ಗೊತ್ತಿರೋದಿಲ್ಲ. ಬಟ್ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಆಗಿ ಇದನ್ನೆಲ್ಲ ಕಲೀಲಿಕ್ಕೆ ಶುರು ಮಾಡಿದಾಗ ಓಕೆ, ಸೊ ಈ ರೀತಿಯಾದಂತಹ ಮೆಡಿಕಲ್ ಕಂಡೀಷನ್ ಇಂದ ಹೀಗೆ ಉಂಟಾಗಿರಬಹುದು ಅನ್ನುವಂತಹ ಒಂದು ಜ್ಞಾನ ನಮ್ಗೆ ಸಿಗ್ತಾ ಹೋಗುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಸೈನ್ಸ್. ಈಗ ಆಂಡ್ರೋಝೋನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ವೃಷಣ, ನಿಮ್ದು 8ನೇ ತರಗತಿಯಲ್ಲಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠವನ್ನ ನೀವು ಕಲ್ತಿದ್ರೆ ಅದರಲ್ಲಿ ನಿಮ್ಗೆ ವೃಷಣದ ಬಗ್ಗೆ ನೀವು ತಿಳ್ಕೊಂಡಿರ್ತೀರಾ. ಈ ವೃಷಣಗಳು ಉತ್ಪತ್ತಿ ಮಾಡುವಂತಹ ಲೈಂಗಿಕ ಹಾರ್ಮೋನ್ಗಳನ್ನ ಒಟ್ಟಾಗಿ ಆಂಡ್ರೋಝೋನ್ ಅಂತ ಕರೀತಾರೆ. ಆಂಡ್ರೋಝೋನ್ಗಳಲ್ಲಿ ಅತ್ಯಂತ ಸಾಮಾನ್ಯ ಪುರುಷ ಹಾರ್ಮೋನಿನ ಹೆಸರು ಟೆಸ್ಟೋಸ್ಟಿರೋನ್. ಈ ಆಂಡ್ರೋಝೋನ್ ಉತ್ಪತ್ತಿ ಮಾಡುವಂತಹ ಪುರುಷ ಹಾರ್ಮೋನ್, ಮೇಲ್ ಹಾರ್ಮೋನ್ಗಳ ಹೆಸರು ಟೆಸ್ಟೋಸ್ಟಿರೋನ್ ಅಂತ ಕರಿತೀವಿ ನಾವು.
ಟೆಸ್ಟೋಸ್ಟಿರೋನ್. ಅದೇ ರೀತಿ ಈಸ್ಟ್ರೋಸ್ಟಿರೋನ್ ಅಂತ ಹೇಳಿದ್ರೆ ಸ್ತ್ರೀಯರಲ್ಲಿ ಉಂಟಾಗುವಂತ ಲೈಂಗಿಕ ಹಾರ್ಮೋನ್ಗೆ ಈಸ್ಟ್ರೋಜನ್ ಅಂತ ಕರಿತೀವಿ. ಓಕೆ, ಈಗ ಇನ್ ಡೆಪ್ತ್ ಆಗಿ ಟೆಸ್ಟೋಸ್ಟಿರೋನ್ ಅಂದ್ರೇನು, ಈಸ್ಟ್ರೋಜನ್ ಅಂತ ಹೇಳಿದ್ರೇನು ತಿಳ್ಕೊಂತಾ ಹೋಗೋಣ. ಟೆಸ್ಟೋಸ್ಟಿರೋನ್ ಎಂಬುದು ಪುರುಷರಲ್ಲಿ ಲೈಂಗಿಕ ಹಾರ್ಮೋನು. ಅದು ಗಂಡು ಮಕ್ಕಳಲ್ಲಿ ಅನುಷಂಗಿಕ ಲೈಂಗಿಕ ಲಕ್ಷಣಗಳ ಬೆಳವಣಿಗೆಗೆ ಕಾರಣವಾಗುತ್ತೆ. ಪುರುಷರಲ್ಲಿ ಅನುಷಂಗಿಕ ಲೈಂಗಿಕ ಲಕ್ಷಣಗಳಲ್ಲಿ ಮುಖದ ಮೇಲೆ ಕೂದಲು ಬೆಳೆಯೋದು, ಅದನ್ನ ನಾವು ಈ ಗಡ್ಡ ಮೀಸೆ ಅಂತ ಏನ್ ಕರಿತೀವಿ ಅದು, ಧ್ವನಿ ಹೆಚ್ಚು ಗಡುಸಾಗೋದು. ಈ ಪುಟ್ಟ ಮಕ್ಕಳಿದ್ದಾಗ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರ ಧ್ವನಿ ಒಂದೇ ರೀತಿ ನಮ್ಗ್ ಅನ್ಸುತ್ತೆ, ತುಂಬಾ ಮೃದುಳವಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಬಟ್ ಒಂದು ಹದಿಹರೆಯಕ್ಕೆ ಬಂದಾಗ ಗಂಡಸಿನ ಧ್ವನಿ ಏನಾಗುತ್ತೆ, ಗಂಡು ಮಕ್ಕಳ ಧ್ವನಿ ಏನಾಗುತ್ತೆ, ಸೀಲ್ ಹೊಡೆದ್ಬಿಡುತ್ತೆ, ತುಂಬಾ ಗಡಸಾಗ್ಬಿಡುತ್ತೆ. ಸೊ ಆ ರೀತಿ ಧ್ವನಿ ಗಡಸಾಗೋದು, ಕಂಕಳು ಮತ್ತು ಜನನಾಂಗಗಳ ಸುತ್ತ ಕೂದಲು ಬೆಳೆಯೋದು ಮೊದಲಾದು ಸೇರಿದೆ. ಇದು ಟೆಸ್ಟೋಸ್ಟಿರೋನ್ ಹಾರ್ಮೋನಿನ ಕೆಲಸ ಆಗ್ತಾ ಬರುತ್ತೆ. ಅದೇ ತರ ನೆಕ್ಸ್ಟ್ ಈಸ್ಟ್ರೋಜನ್ ಅಂತ ಹೇಳಿದ್ರೆ ಏನು, ಅದ್ರ ಕಾರ್ಯಗಳನ್ನ ನಾವು ಅರ್ಥ ಮಾಡ್ಕೊಬೇಕು. ಈಗ ಸ್ತ್ರೀಯರಲ್ಲಿ ಏನಾಗುತ್ತೆ, ಅಂಡಾಶಯಗಳು ಉತ್ಪತ್ತಿ ಮಾಡುವ ಹಾರ್ಮೋನುಗಳಿಗೆ ಒಟ್ಟಾಗಿ ಈಸ್ಟ್ರೋಜನ್ಗಳು ಅಂತ ಕರಿತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು, ನೀವು ಆಲ್ರೆಡಿ ಇದನ್ನ ಕಲ್ತಿದ್ರ ನಿಮ್ಮ ಹಳೆಯ ತರಗತಿಯಲ್ಲಿ. ಸೊ ಈಗ ಈ ಟೆಸ್ಟೋಸ್ಟಿರೋನ್ ಮತ್ತೆ ಈಸ್ಟ್ರೋಜನ್ ಅನ್ನ ಉತ್ಪತ್ತಿ ಮಾಡುವಂತಹ ಅಂಗಾಂಗಗಳನ್ನ ನೀವು ಆಲ್ರೆಡಿ ನಿಮ್ಮ 8ನೇ ಕ್ಲಾಸ್ ನಲ್ಲೇ ಕಲ್ತ್ಬಿಟ್ಟಿದ್ದೀರಾ. ಬಟ್ ಆದ್ರೂ ಕೂಡ ನಿಮ್ಗೆ ಅದ್ರ ಬಗ್ಗೆ ಮತ್ತೊಂದಿಷ್ಟು ಹೇಳಲಿಕ್ಕೆ ಹೋಗೋದಾದ್ರೆ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಯಾ, ಈ ಒಂದು ಯೂಟ್ರಸ್ ಅಂತ ನಾವ್ ಏನ್ ಕರಿತೀವಿ, ಗರ್ಭಾಶಯ ಅಂತ ಏನ್ ಕರಿತೀವಿ, ಇದರಲ್ಲಿ ಈ ಈಸ್ಟ್ರೋಜನ್ ಅನ್ನೋದು ಈ ಅಂಡಾಶಯಗಳು, ನಾನು ಆನೋಟೇಟ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಇದನ್ನ ಅಂಡಾಶಯಗಳು ಅಂತ ಕರಿತೀವಿ. ಇಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಈ ಈಸ್ಟ್ರೋಜನ್ ಅನ್ನುವಂತಹ ಒಂದು ಹಾರ್ಮೋನ್. ಇದು ಸ್ತ್ರೀಯರ ಅನುಷಂಗಿಕ ಲೈಂಗಿಕ ಲಕ್ಷಣಗಳಲ್ಲಿ ಧ್ವನಿ ಹೆಚ್ಚು ಕೀರಲಾಗುವುದು, ಅಂದ್ರೆ ಮೃದುಳತ್ವವನ್ನ ತೆಗೆದುಕೊಳ್ಳೋದು, ಚರ್ಮ ಮೃದುವಾಗೋದು, ಗರ್ಭಕೋಶದ ಬೆಳವಣಿಗೆ, ಸ್ತನಗಳ ಬೆಳವಣಿಗೆ ಮೊದಲಾದವು ಸೇರಿವೆ. ಇದಲ್ಲದೆ ಗರ್ಭಾಂಕುರವಾದ ಅಂಡಾಣುವನ್ನು ಸ್ವೀಕರಿಸಿ ಗರ್ಭಕೋಶದ ಒಳಗೆ ನೆಲೆಗೊಳಿಸಲು ಗರ್ಭಕೋಶದ ಒಳಗೋಡೆಯನ್ನು ಈಸ್ಟ್ರೋಜನ್ ಸಿದ್ಧಪಡಿಸುತ್ತೆ. ಸೊ ಈ ಗರ್ಭಕೋಶದ ಒಳಗೋಡೆಯನ್ನು ಈಸ್ಟ್ರೋಜನ್ ಸಿದ್ಧಪಡಿಸ್ತಾ ಹೋಗುತ್ತೆ. ಓಕೆ, ಅದೇ ತರ ಪುರುಷರ ಜನನಾಂಗ ಏನಿರುತ್ತೆ ಅದು ಈ ರೀತಿಯಾಗಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ವೃಷಣ ಬಂದು ಈ ಭಾಗ ವೃಷಣವಾಗುತ್ತೆ. ಸೊ ನಾನು ಇಲ್ಲಿ ಆನೋಟೇಟ್ ಮಾಡಿ ತೋರಿಸಿದ್ರೆ ಈ ಭಾಗ ವೃಷಣದ ಭಾಗವಾಗಿರುತ್ತೆ. ಈ ವೃಷಣದ ಭಾಗ ಉತ್ಪತ್ತಿ ಮಾಡುವಂತಹ ಲೈಂಗಿಕ ಆ ಹಾರ್ಮೋನ್ ಏನಿರುತ್ತಲ್ಲ ಅದಕ್ಕೆ ನಾವು ಟೆಸ್ಟೋಸ್ಟಿರೋನ್ ಅಂತ ಕರಿತೀವಿ. ಓಕೆ, ಈಗ ಈಸ್ಟ್ರೋಜನ್ ಅಂದ್ರೆ ಏನು, ಟೆಸ್ಟೋಸ್ಟಿರೋನ್ ಅಂತ ಹೇಳಿದ್ರೆ ಏನು ಅಂತ ನಿಮ್ಗೆ ತಿಳಿದಿರುತ್ತೆ. ಈಗ ಲಾಗರ್ ಹ್ಯಾನ್ಸ್ ಅನ್ನುವಂಥ ಒಂದು ವಿಷಯ ಇದೆ. ಅದೇನದು, ಮೆದೋಜಿರಾಕಗಳಲ್ಲಿರುವ ಮತ್ತು ಕೆಲವು ಜೀವಕೋಶಗಳ ಸಮೂಹದಿಂದ ಆಗಿರುವ ಅಂತಹ ಸ್ರಾವಕ ಗ್ರಂಥಿಗಳಿಗೆ ಲಾಂಗರ್ ಹ್ಯಾನ್ಸ್ ನ ಕಿರುದ್ವೀಪಗಳು ಅಂತ ಕರೀತಾರೆ. ಈ ಲಾಗರ್ ಹಾನ್ಸ್ ನ ಕಿರುದ್ವೀಪಗಳು ಸ್ರವಿಸುವ 2 ಪ್ರಮುಖ ಹಾರ್ಮೋನ್ ಅಂತ ಹೇಳಿದ್ರೆ ಇನ್ಸುಲಿನ್ ಮತ್ತು ಗ್ಲೂಕಗಾನ್. ಈ ಲಾಂಗರ್ ಹ್ಯಾನ್ಸ್ ನ ಕಿರುದ್ವೀಪಗಳು ಸ್ರವಿಸುವಂತಹ 2 ಪ್ರಮುಖ ಹಾರ್ಮೋನ್ಗಳಿಗೆ ನಾವು ಇನ್ಸುಲಿನ್ ಅಂತ ಕರಿತೀವಿ, ಹಾಗೂ ಇನ್ನೊಂದು ಹಾರ್ಮೋನ್ಗೆ ಗ್ಲುಕಗಾನ್ ಅಂತ ಕರಿತೀವಿ. ಈಗ ನಮ್ಮ ದೇಹದಲ್ಲಿ ಈ ಇನ್ಸುಲಿನ್ ಅನ್ನುವಂತಹ ಹಾರ್ಮೋನ್ ಏನ್ ಕೆಲಸವನ್ನ ಮಾಡುತ್ತೆ,
ನಮ್ಮ ರಕ್ತದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಗ್ಲೂಕೋಸ್ ಇದ್ದಾಗ ಹೆಚ್ಚುವರಿ ಗ್ಲೂಕೋಸ್ ಅನ್ನ ಗ್ಲೈಕೋಸನ್ ಆಗಿ ಪರಿವರ್ತಿಸುವುದಕ್ಕೆ ಇನ್ಸುಲಿನ್ ನೆರವಾಗುತ್ತೆ. ಹೀಗೆ ಪರಿವರ್ತನೆಯಾದ ಗ್ಲೈಕೋಸನ್ ನಮ್ಮ ಯಕೃತ್ ಅಂದ್ರೆ ಲಿವರ್ ಮತ್ತು ಸ್ನಾಯುಗಳು ಅಂದ್ರೆ ಮಸಲ್ಸ್ ಗಳಲ್ಲಿ ಸಂಗ್ರಹಗೊಳ್ಳುತ್ತೆ. ಹೀಗೆ ಇನ್ಸುಲಿನ್ ರಕ್ತ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇದರ ಮುಖ್ಯವಾದಂತಹ ಕೆಲಸ ಅಂತ ಹೇಳಿದ್ರೆ ರಕ್ತದಲ್ಲಿ ಸಕ್ಕರೆಯನ್ನ ಅಥವಾ ಗ್ಲೂಕೋಸ್ ಅನ್ನ ನಿಯಂತ್ರಣದಲ್ಲಿ ಇಡೋದು. ಅರ್ಥ ಆಯ್ತಾ? ನೆಕ್ಸ್ಟ್, ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನ ಕೊಡೋದು ನೀವು ಕೇಳಿರಬಹುದು. ಸಿಕ್ಕಾಪಟ್ಟೆ ಡಯಾಬಿಟಿಸ್ ಇದೆ, ಶುಗರ್ ಕಾಯಿಲೆ ಇದೆ ಅಂತವ್ರಿಗೆಲ್ಲ ಇನ್ಸುಲಿನ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಏನಿದು? ನೋಡಿ, ನಮ್ಮ ದೇಹದ ಮೆದೋಜೀರಕಗಳು ಸಾಕಷ್ಟು ಇನ್ಸುಲಿನ್ ಅನ್ನ ಉತ್ಪಾದನೆ ಮಾಡದಿದ್ದಾಗ ಉಂಟಾಗುವ ರೋಗ ಪರಿಸ್ಥಿತಿಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅಂತ ಕರಿತೀವಿ. ದೇಹದಲ್ಲಿ ಸಾಕಷ್ಟು ಇನ್ಸುಲಿನ್ ಉತ್ಪಾದನೆ ಆಗದಿರುವಾಗ ರಕ್ತ ಸಕ್ಕರೆಯ ಮಟ್ಟ ಹೆಚ್ಚಾಗುತ್ತೆ. ಇದು ದೀರ್ಘಾವಧಿಯಲ್ಲಿ ಆರೋಗ್ಯದ ಮೇಲೆ ಗಂಭೀರ ಸ್ವರೂಪದ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಅಂತಹ ರೋಗಿಗಳಲ್ಲಿ ಅಧಿಕ ರಕ್ತ ಸಕ್ಕರೆಯ ದುಷ್ಪರಿಣಾಮಗಳನ್ನ ತಡೆಗಟ್ಟಲು ಮತ್ತು ರಕ್ತ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಲು ಇನ್ಸುಲಿನ್ ಅನ್ನ ಇಂಜೆಕ್ಷನ್ ಮೂಲಕ ನೀಡ್ತಾ ಹೋಗ್ತಾರೆ. ಓಕೆ, ಈಗ ಒಬ್ಬ ವ್ಯಕ್ತಿಯ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಪ್ರಮಾಣವನ್ನ ಪರೀಕ್ಷಿಸಿದ್ವಿ. ಆ ವ್ಯಕ್ತಿಯ ರಕ್ತ ಸಕ್ಕರೆಯ ಪ್ರಮಾಣವು ಸಾಮಾನ್ಯ ವ್ಯಕ್ತಿಯಲ್ಲಿ ಇರೋದ್ಕಿಂತ ಹೆಚ್ಚಾಗಿ ಕಂಡು ಬಂದಿದೆ. ಮತ್ತೆ ಆ ವ್ಯಕ್ತಿಯು ಅತಿಮೂತ್ರ ಅಂದ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ಯೂರಿನ್ ಪಾಸ್ ಮಾಡುವಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ಆ ವ್ಯಕ್ತಿಗೆ ಯಾವ ರೋಗ ಇರಬಹುದು? ಈ ರೋಗವನ್ನ ನಿಯಂತ್ರಣದಲ್ಲಿ ತರಬೇಕಂದ್ರೆ ಯಾವ ಹಾರ್ಮೋನ್ ಅನ್ನ ಅವ್ರಿಗೆ ನೀಡಬೇಕು? ಸೊ ವೆರಿ ಸಿಂಪಲ್ ಆನ್ಸರ್. ಇದು ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಇದ್ದಂತಹ ಆನ್ಸರ್. ಆ ವ್ಯಕ್ತಿಗೆ ಇರೋದು ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ ಮಧುಮೇಹ ಅನ್ನುವಂಥ ರೋಗ. ಆತನ್ಗೆ ಇನ್ಸುಲಿನ್ ನೀಡೋದ್ರಿಂದ ಆ ರೋಗವನ್ನ ನಾವು ನಿಯಂತ್ರಣದಲ್ಲಿ ಅಂದ್ರೆ ಕಂಟ್ರೋಲ್ ಅಲ್ಲಿ ತಂದಿಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಓಕೆ, ಸೊ ಇದನ್ನ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ಕಡೆಗೆ ನಾವು ಗಮನ ಹರಿಸೋಣ. ಅದೇ ಅಡ್ರಿನಲಿನ್. ಈಗ ಅಡ್ರಿನಲಿನ್ ಎಂಬುದು ಅಡ್ರಿನಲ್ ಗ್ರಂಥಿಗಳು ಸ್ರವಿಸುವ ಒಂದು ಪ್ರಮುಖವಾದಂತಹ ಹಾರ್ಮೋನ್ ಆಗಿದೆ. ನೋಡಿ, ನಾವು ಭಯ ಆಗಿರಬಹುದು, ಕೋಪ ಅಥವಾ ಇನ್ ಯಾವುದೇ ಭಾವನಾತ್ಮಕ ಒತ್ತಡದಲ್ಲಿ ಇರುವಾಗ ಅಡ್ರಿಲಿನ್ ಅಧಿಕವಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಇದು ತುರ್ತು ಸಂದರ್ಭಗಳನ್ನ ಎದುರಿಸಲು ದೇಹವನ್ನ ಸಿದ್ಧಗೊಳಿಸುತ್ತೆ. ನೆರವಾಗುವಂತಹ ಹಾರ್ಮೋನ್ ಕೂಡ ಆಗಿದೆ. ತುರ್ತು ಪರಿಸ್ಥಿತಿಗಳಲ್ಲಿ ಹೃದಯದ ಬಡಿತ ಆಗಿರಬಹುದು, ಉಸಿರಾಟದ ದರ, ಪಾಪೆಗಳ ವಿಸ್ತಾರ ಇವೇ ಮೊದಲಾದ ಹಲವು 10 ಚಟುವಟಿಕೆಗಳ ನಡುವೆ ಸಮನ್ವಯವನ್ನ ಸಾಧಿಸಲು ಈ ಅಡ್ರಿಲಿನ್ ಅನ್ನೋದು ನೆರವಾಗ್ತಾ ಹೋಗುತ್ತೆ. ಓಕೆ, ಈಗ ನಮ್ಮ ರಕ್ತದಲ್ಲಿ ಅಡ್ರಿಲಿನ್ ಸ್ರವಿಕೆ ಆದಾಗ ದೇಹ ಹೇಗೆ ಪ್ರತಿಕ್ರಿಯಿಸುತ್ತೆ ನೋಡಿ. ವಿಶೇಷವಾಗಿ ಈ ತುರ್ತು ಸಂದರ್ಭಗಳಲ್ಲಿ ಅಡ್ರಿನಲ್ ಗ್ರಂಥಿಗಳು ಅಡ್ರಿನಲಿನ್ ಎಂಬ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಅರ್ಥ ಆಯ್ತಾ? ಅಡ್ರಿನಲ್ ಗ್ರಂಥಿಗಳು ಅಡ್ರಿನಲಿನ್ ಎಂಬ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಹೀಗಾದಾಗ ಹೃದಯದ ಬಡಿತ ಇರೋದು, ಫಾಸ್ಟ್ ಹಾರ್ಟ್ ಬೀಟ್ ಆಗೋದು, ಉಸಿರಾಟದ ದರ ಹೆಚ್ಚಾಗೋದು, ರಕ್ತದಲ್ಲಿ ಒತ್ತಡ ಏರೋದು, ಹೀಗೆ ಮೊದಲಾದ ಬದಲಾವಣೆಗಳು ಉಂಟಾಗುತ್ತೆ. ಇದು ದೇಹದ ಸ್ನಾಯು ಅಂದ್ರೆ ಮಸಲ್ಸ್ ಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಮಾಡೋದ್ರಿಂದ ಆಗತ್ತೆ. ಇದರಿಂದ ವ್ಯಕ್ತಿಯು ತುರ್ತು ಪರಿಸ್ಥಿತಿಯಲ್ಲಿ ಎದುರಿಸೋದು ಇಲ್ಲವೇ ನಿಭಾವಣೆ ಮಾಡೋದು ಸಾಧ್ಯವಾಗ್ತಾ ಬರುತ್ತೆ. ಈಗ ಅಡ್ರಿನಲ್ ಗ್ರಂಥಿಯು ನಮ್ಮ ದೇಹದಲ್ಲಿ ರಾಸಾಯನಿಕ ಸಹಭಾಗಿತ್ವ ಅಂದ್ರೆ ಕೆಮಿಕಲ್ ಬ್ಯಾಲೆನ್ಸ್ ಅನ್ನೋದನ್ನ ಹೇಗೆ ತರುತ್ತೆ ಅದನ್ನ ನಾವು ನೋಡೋದಾದ್ರೆ, ಕೆಮಿಕಲ್ ಬ್ಯಾಲೆನ್ಸ್ ಮತ್ತೆ ಕೆಮಿಕಲ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಕೆಮಿಕಲ್ ಕೋಆರ್ಡಿನೇಷನ್, ಸಹಭಾಗಿತ್ವ ಅಂತ ಹೇಳಿದ್ರೆ ಕೋಆರ್ಡಿನೇಷನ್. ನಮ್ಮ ಶರೀರದ ಚಟುವಟಿಕೆಗಳನ್ನ ನಿಯಂತ್ರಿಸಿ ಸಮನ್ವಯಗೊಳಿಸುವ 2 ಪ್ರಮುಖ ವ್ಯವಸ್ಥೆಗಳು ಇದೆ.
ಅದೇನು ಅಂತ ಹೇಳಿದ್ರೆ ನರಮಂಡಲ ವ್ಯವಸ್ಥೆ, ನರ್ವಸ್ ಸಿಸ್ಟಮ್ ಮತ್ತು ಅಂತಃಸ್ರಾವಕ ಗ್ರಂಥಿಗಳ ವ್ಯವಸ್ಥೆ. ಈ ಅಂತಃಸ್ರಾವಕ ಗ್ರಂಥಿಗಳಿಂದ ಸಂಯೋಜನೆ ಮತ್ತು ನಿಯಂತ್ರಣಗಳು ನಡೆಯೋದು. ಅವು ಸ್ರವಿಸಿ ರಕ್ತಕ್ಕೆ ನೇರವಾಗಿ ಬಿಡುಗಡೆ ಮಾಡುವ ರಾಸಾಯನಿಕಗಳಿಂದ. ಈ ರಾಸಾಯನಿಕಗಳಿಗೆ ಹಾರ್ಮೋನ್ಗಳು ಅಂತ ಕರಿತೀವಿ. ಈ ಹಾರ್ಮೋನುಗಳು ರಕ್ತದ ಮೂಲಕ ಗುರಿ ಅಂಗಗಳಿಗೆ ತಲುಪಿ ಅಲ್ಲಿ ಚಟುವಟಿಕೆಗಳನ್ನ ಸಮನ್ವಯಗೊಳಿಸುತ್ತೆ ಮತ್ತು ನಿಯಂತ್ರಿಸುತ್ತೆ. ನಮ್ಮ ಶರೀರದಲ್ಲಿ ಇರುವ ಹಲವು ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಅಡ್ರಿನಲ್ ಗ್ರಂಥಿಗಳು ಕೂಡ ಸೇರಿದೆ. ಮೂತ್ರಪಿಂಡಗಳ ಮೇಲೆ ಇರುವ ಈ ಗ್ರಂಥಿಗಳು ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್ ಎಂಬ ಹಾರ್ಮೋನುಗಳು ಸೇರಿದಂತೆ ಹಲವು ಹಾರ್ಮೋನುಗಳನ್ನ ಸ್ರವಿಸುತ್ತೆ. ಅಡ್ರಿನಲ್ ಹಾರ್ಮೋನು ತುರ್ತು ಪರಿಸ್ಥಿತಿಯನ್ನ ಎದುರಿಸುವುದಕ್ಕೆ ಹೋರಾಡುವ ಇಲ್ಲವೇ ಓಡಿ ಹೋಗುವ ನಡೆಗೆ ನಮ್ಮ ಶರೀರವನ್ನ ಸಿದ್ಧಗೊಳಿಸುತ್ತೆ. ಈ ಹಾರ್ಮೋನು ಹೃದಯ, ಚರ್ಮ, ಶ್ವಾಸಕೋಶ ಮತ್ತು ಕಣ್ಣುಗಳಲ್ಲಿ ರಾಸಾಯನಿಕ ಪ್ರಚೋದನೆಗಳನ್ನ ಉಂಟು ಮಾಡುತ್ತೆ. ನಮಗೆ ಗಾಬರಿ ಆದಾಗ, ಏನಾದ್ರೂ ಟೆನ್ಷನ್ ಆದಾಗ ನಮ್ಮ ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ. ಅಥವಾ ಇವಾಗ ಒಂದು ದೇಶಭಕ್ತಿ ಗೀತೆ ಕೇಳ್ಬಿಟ್ವಿ, ಸಡನ್ ಆಗಿ ಗೂಸ್ ಬಂಪ್ಸ್ ಬರುತ್ತೆ, ನಮ್ಮ ಚರ್ಮದ ಕೂದಲು ನಿಮಿರಿ ನಿಂತ್ಕೊಳ್ಳುತ್ತೆ. ಇವೆಲ್ಲದಕ್ಕೂ ಕಾರಣ ಆಗೋದೇ ಈ ಅಡ್ರಿನಲಿನ್ ಗ್ರಂಥಿಯು. ಓಕೆ, ಅದರಲ್ಲಿರುವಂತಹ ಕೆಮಿಕಲ್ ಕೋಆರ್ಡಿನೇಷನ್. ಸೊ ಇದನ್ನ ಹೇಳ್ತಾ ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಒಂದಿಷ್ಟು ಪ್ರಶ್ನೆಗಳಿದೆ, ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಈಗ ನೋಡಿ, ಹೆದ್ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಒಬ್ಬ ವ್ಯಕ್ತಿ. ಆತನ ಮುಖ ಬಿಳಿಚ್ಕೊಂಡಿದೆ ಮತ್ತು ಅವನ ಉಸಿರಾಟದ ಗತಿ ಹೆಚ್ಚಾಗ್ತಾ ಇದೆ. ಈಗ ವ್ಯಕ್ತಿಯು ಈ ಪರಿಸ್ಥಿತಿಯನ್ನ ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರಕ್ರಿಯೆಯನ್ನ ವಿಶ್ಲೇಷಿಸಿ ಅನ್ನುವಂತಹ ಪ್ರಶ್ನೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕಂಡು ಬಂದಂಥದ್ದು. ಸೊ ಏನಾಗುತ್ತೆ, ಒಬ್ಬ ವ್ಯಕ್ತಿಯು ತುರ್ತು ಪರಿಸ್ಥಿತಿಯಲ್ಲಿ ಎಮರ್ಜೆನ್ಸಿನಲ್ಲಿ ಎದುರಿಸ್ತಾ ಇದ್ದಾಗ ಅಂತ ಸಂದರ್ಭದಲ್ಲಿ ಅಡ್ರಿನಲ್ ಗ್ರಂಥಿಗಳು ಅಡ್ರಿನಲಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ಉತ್ಪಾದನೆ ಮಾಡುತ್ತೆ. ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಮುಖಾಮುಖಿಯಾಗಲು ಈ ಹಾರ್ಮೋನ್ ದೇಹವನ್ನ ಸಿದ್ಧಗೊಳಿಸುತ್ತೆ. ಈ ಹಾರ್ಮೋನ್ ಉಸಿರಾಟದ ದರ ಮತ್ತು ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಅನ್ನ ಹೆಚ್ಚು ಮಾಡಿ ದೇಹದ ಸ್ನಾಯುಗಳಿಗೆ, ಮಸಲ್ಗಳಿಗೆ ಹೆಚ್ಚುವರಿ ಆಕ್ಸಿಜನ್ ಅನ್ನ ಪೂರೈಸಲು ಸಹಾಯ ಮಾಡುತ್ತೆ. ಇದರಿಂದ ಮುಖ ತುಳಸು ಬಿಳಿಚಿಕೊಳ್ಳುತ್ತೆ. ಒಟ್ಟಾರೆಯಾಗಿ ಅಡ್ರಿನಲಿನ್ ಎಂಬ ಹಾರ್ಮೋನ್ ದೇಹವನ್ನ ಹೋರಾಟಕ್ಕೆ ಇಲ್ಲವೇ ಹಾರಾಟಕ್ಕೆ ಸಿದ್ಧಗೊಳಿಸುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ರೀತಿಯಾಗಿ ನೀವು ಬರಿಬಹುದು. ಅಡ್ರಿನಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ದೇಹವನ್ನ ಹೋರಾಟಕ್ಕೆ ಇಲ್ಲವೇ ಹಾರಾಟಕ್ಕೆ ಸಿದ್ಧಪಡಿಸ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ಹೇಳ್ತಾ ಇಲ್ಲಿಗೆ ನಮ್ಮ ನಿಯಂತ್ರಣ ಮತ್ತು ಸಹಭಾಗಿತ್ವ ಒಂದು ಬಹಳ ದೊಡ್ಡದಾದಂತಹ ಚಾಪ್ಟರ್ ನ ಮುಗಿಸಿದ್ವಿ. ಸೊ ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಈ ಒಂದು ಕ್ಲಾಸಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಗಳನ್ನ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬುಧವಾರದ ಕ್ಲಾಸ್ ನಲ್ಲಿ ನಾವು ಕಂಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.